ಹೆಲೋ ಗೈಸ್ ಎಲ್ರಿಗೂ ಈ ಒಂದು ಅಪ್ಲಿಕೇಶನಲ್ಲಿ ನಾನು 2 ಲಕ್ಷ ರೂಪಾಯಿವರೆಗೆ ಲೋನ ತೊಗೊಂಡಿದ್ದೀನಿ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಅನ್ನೋ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಆಗಿದೆ ಗೈಸ್. ಎಲ್ರಿಗೂ ಇಲ್ಲಿ ಸಾಲ ಸಿಗುತ್ತೆ. ನೀವು ಇಲ್ಲಿ ಸ್ಯಾಲ್ರಿಡ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಲೋನ್ ತೊಗೋಬೋದು. ಜೊತೆಗೆ ಇಲ್ಲಿ ಹೌಸ್ ವೈಫ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಲೋನ್ ಸಿಗುತ್ತೆ. ಈವನ್ ಇಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಈ ಒಂದು ಅಪ್ಲಿಕೇಶನ್ ಲೋನ ಪ್ರೊವೈಡ್ ಮಾಡ್ತಾ ಇದೆ. ಸೊ ನೀವು ಏನು ಜಾಬ್ ಮಾಡ್ತಾ ಇಲ್ಲ, ಸ್ಟೂಡೆಂಟ್ ಇದ್ದೀರಾ ಅಂತರೂ ಕೂಡ ಈ ಒಂದು ಅಪ್ಲಿಕೇಶನ್ ಲೋನ ಪ್ರೊವೈಡ್ ಮಾಡುತ್ತೆ. ಸೊ ಅಷ್ಟು ಬೆಸ್ಟ್ ಇದೆ ಅಪ್ಲಿಕೇಶನು. ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರೊಸೆಸ್ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂಥ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಕ್ಯಾಶ್ ಲೋನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ಒಂದು ಕ್ಯಾಶ್ ಲೋನಲ್ಲಿ ಅಪ್ ಟು 5,000ರಿಂದ 2 ಲಕ್ಷ ರೂಪಾಯಿವರೆಗೆ ಸಾಲನ ಸಿಗುತ್ತೆ. ಬಟ್ ಆದರೆ ಈ ಒಂದು ಕ್ಯಾಶ್ ಲೋನ ನಾನು ವಿಡಿಯೋ ಮಾಡಿದ್ದೀನಿ, ಲೋನ ತೊಗೊಂಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಕ್ಯಾಶ್ ಲೋನ್ ಬೇಕು ಅಂತಂದರೆ, ಅಂದರೆ 2 ಲಕ್ಷ ರೂಪಾಯಿವರೆಗೆ ಲೋನ್ ಬೇಕು ಅಂತಂದರೆ ವಿಡಿಯೋನ ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ನೋಡಿ ಅಪ್ಲೈ ಮಾಡ್ಕೋಬೋದು. ಇವತ್ತಿನ ವಿಡಿಯೋನಲ್ಲಿ ಲೆವೆಲಪ್ ಲೋನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೆವೆಲಪ್ ಲೋನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂದರೆ 1,000ರಿಂದ 30,000 ರೂಪಾಯಿವರೆಗೆ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು. 6 ತಿಂಗಳವರೆಗೆ ಈ ಒಂದು ಲೋನ್ ಸಿಗುತ್ತೆ. ಇನ್ಸ್ಟೆಂಟಾಗಿ ಡಿಸ್ಪೋಸ್ ಮಾಡಿ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲಾಗಿ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ನಂತರ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಓಕೆ, OTP ಬರುತ್ತೆ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಲೆವೆಲಪ್ ಲೋನ್ ಅಂತ ಇರುತ್ತೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಲೆವೆಲ್ 1ಅಲ್ಲಿ ನಾನು ಇದ್ದೀನಿ ಇವಾಗ. ಸೊ ಫಸ್ಟು ಓನ್ಲಿ KYC ಮೇಲೇ 5 ನಿಮಿಷದಲ್ಲೇ ಲೋನ ಕೊಡ್ತಾ ಇದ್ದಾರೆ. 11ನೇ ಲೆವೆಲ್ವರೆಗೂ ಇಲ್ಲಿ ಲೋನ್ ಕೊಡ್ತಾರೆ. ಸೊ 1ನೇ ಲೆವೆಲಲ್ಲಿ 1,000 ರೂಪಾಯಿ, ನಂತರ 2,000, ನಂತರ ಈ ರೀತಿಯಾಗಿ ಅಪ್ ಟು 11ನೇ ಲೆವೆಲಲ್ಲಿ ಅಪ್ ಟು 1 ಲಕ್ಷ ರೂಪಾಯಿವರೆಗೂ ಕೂಡ ಲೋನ್ ಸಿಗುತ್ತೆ. ಸೊ ಫಸ್ಟ್ ಲೆವೆಲಲ್ಲಿ ಇದ್ದೀನಿ. ಸೊ ಇವಾಗ ಗೆಟ್ ದಿಸ್ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು 1,000ರಿಂದ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಅದೇ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲ ಅಂತಂದರೆ ಇಲ್ಲಿ ಆಪ್ಷನ್ ಸಿಗ್ತಾ ಇದ್ದು ನಿಮಗೆ ಇಲ್ಲಿ ಬಾರ್ನ ಚೇಂಜ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳಕ್ಕೆ ಸ್ಲೈಡ್ ಮಾಡಿಬಿಟ್ಟು, ರೈಟ್. ಸೊ ಇಲ್ಲಿ 44%ವರೆಗೆ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ರೇಟ್ ಅನ್ನೋದನ್ನ ನೀವು ಸೇವ್ ಮಾಡ್ಕೋಬೋದು. ಇಲ್ಲಿ 3.2% ಆನ್ವರ್ಡ್ಸ್ ಇಲ್ಲಿ ನಮಗೆ ಮಂತ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದಿರುತ್ತೆ. ಟೆನ್ಯೂರ್ ಬಂದುಬಿಟ್ಟು 6 ತಿಂಗಳು, ಅಂದರೆ 6 EMIs ಇಲ್ಲಿ ಇರ್ತವೆ. ಸೊ ಇಲ್ಲಿ ಟಿಕ್ ಮಾಡಿಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೆಕ್ಸ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಮಾಡಿದ ತಕ್ಷಣ ಇವಾಗ ಪರ್ಸನಲ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಇಲ್ಲಿ ಲೋನ್ ಪರ್ಪಸ್ ಕೇಳುತ್ತೆ. ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ, ಲೈಕ್ ಇಲ್ಲಿ ಮೆಡಿಕಲ್ ಆಗಿರ್ಬೋದು, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ನಂತರ ಹೌಸ್ ರಿಪೇರ್ ಆಗಿರ್ಬೋದು, ಸ್ಯಾಲ್ರಿ ನಿಮ್ದು ಏನಾದ್ರು ಡಿಲೇ ಆಗಿದ್ರೆ ಅದಕ್ಕಾಗಿರ್ಬೋದು, ಎಜುಕೇಷನ್, ಪರ್ಸನಲ್ ಎಮರ್ಜೆನ್ಸಿ, ವೆಡ್ಡಿಂಗ್ ಆರ್ ಈವೆಂಟ್ ಆರ್ ಇಲ್ಲಿ ಫುಡ್ ಆರ್ ಗ್ರೋಸರಿಗೆ ಆಗಿರ್ಬೋದು, ನಂತರ ಎಲೆಕ್ಟ್ರಾನಿಕ್ ಡಿವೈಸಸ್ಗೋಸ್ಕರ ಆಗಿರ್ಬೋದು, ನಂತರ ರೆಂಟ್ ಆರ್ ಯುಟಿಲಿಟಿ ಬಿಲ್ ಆಗಿರ್ಬೋದು, ನಂತರ ಇಲ್ಲಿ ಟ್ರಾವೆಲ್ ವೆಹಿಕಲ್, ಇಲ್ಲಿ ಡೌನ್ ಪೇಮೆಂಟ್ಗೋಸ್ಕರ, ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ ಯಾವುದಿದೆ ನೋಡಿ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಡಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೆವೆಲ್ ಆಫ್ ಎಜುಕೇಷನ್ ಕೇಳುತ್ತೆ. ಎಲ್ಲಿವರೆಗೂ ಓದಿದ್ರೆ, ಬಿಲೋ 10th ಆಗಿರ್ಬೋದು, ಸೆಕೆಂಡ್ರಿ ಸ್ಕೂಲ್ ಅಂದರೆ 10th ಆಗಿರ್ಬೋದು, ಸೀನಿಯರ್ ಸೆಕೆಂಡ್ರಿ ಸ್ಕೂಲ್, 12th, ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್, ಡಾಕ್ಟ್ರೇಟ್ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೌಸಿಂಗ್ ಟೈಪ್ ಕೇಳುತ್ತೆ. ನೀವು ಸೆಲ್ಫ್ ಓನ್ಡ್ ಅಂದರೆ ಸ್ವಂತ ಮನೆಯಲ್ಲಿದ್ದೀರಾ, ಅಥವಾ ರೆಂಟೆಡ್ ಬಾಡಿಗೆ ಮನೆಯಲ್ಲಿದ್ದೀರಾ, ಅಥವಾ ಪೇರೆಂಟ್ಸ್ ಜೊತೆಗೆ ಅಂದರೆ ಪೇರೆಂಟಲ್ ಜೊತೆಗಿದ್ದೀರಾ, ನಂತರ ಇಲ್ಲಿ ರಿಲೇಟಿವ್ಸ್ ಜೊತೆಗಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೂ ಯು ಹ್ಯಾವ್ ಎ ಜಾಬ್ ಅಂತ ಕೇಳ್ತಾ, ಅಂದರೆ ನಿಮಗೆ ಯಾವುದಾದ್ರೂ ಜಾಬ್ ಇದೆಯಾ, ಸ್ಯಾಲರಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಅಥವಾ ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ. ಆಲ್ರೆಡಿ ಹೇಳಿದ್ನಲ್ವಾ, ಸ್ಟೂಡೆಂಟ್ ಆ್ಯಂಡ್ ಹೌಸ್ ವೈಫ್ಗೂ ಕೂಡ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ರೆಗ್ಯುಲರ್ ಇದ್ದರೆ ರೆಗ್ಯುಲರ್ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫ್ರೀಲಾನ್ಸರ್ ಇದ್ದರೆ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಕರೆಕ್ಟಾಗಿ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಹೌ ಲಾಂಗ್ ಹ್ಯಾವ್ ಬೀನ್ ವರ್ಕಿಂಗ್ ಅಂತ ಕೇಳ್ತಾ ಇದೆ. ಆದರೆ ಎಷ್ಟು ವರ್ಷದಿಂದ ನೀವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸ್ಯಾಲರಿಡ್ ಪರ್ಸನ್ ಆಗಿ ಅಂತ ಕೇಳ್ತಾ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಸ್ ದೆನ್ 1 ಇಯರ್ ಇದ್ದರೆ ಲೆಸ್ ದೆನ್ 1 ಇಯರ್, 1 to 2 ಇದ್ದರೆ 1 to 2 ಇಯರ್ಸ್, 3 to 5 ಇದ್ದರೆ 3 to 5 ಇಯರ್ಸ್, 6 to 10 ಇದ್ದರೆ 6 to 10 ಇಯರ್ಸ್, ಓವರ್ 10 ಇಯರ್ಸ್ ಇದ್ದರೆ ಓವರ್ 10 ಇಯರ್ಸ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಶಾಪ್ ಅಥವಾ ಕಂಪನಿ ನೇಮನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಹಾಕಿದ್ದೀನಿ, ಬಟ್ ನೀವು ಹಂಗೆ ಹಾಕೋಕೆ ಹೋಗಬೇಡಿ, ಕರೆಕ್ಟಾಗಿ ಬ್ಲಫ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ. ಸೊ ಇಲ್ಲಿ ವಾಟ್ ಫೀಲ್ಡ್ ಆರ್ ಇಂಡಸ್ಟ್ರಿ ಡು ಯು ವರ್ಕ್ ಅಂತ ಕೇಳ್ತಾ ಇದೆ. ಅಂದರೆ ಯಾವ ಒಂದು ಇಂಡಸ್ಟ್ರಿ ಅಥವಾ ಇಲ್ಲಿ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಲೈಕ್ ಫುಡ್ ಸರ್ವಿಸಸ್ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಕಾರ್, ರಿಕ್ಷಾ, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅವ್ರ ಬ್ಯಾಂಕಿಂಗ್ ಅವ್ರ ಫೈನಾನ್ಸ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, IT, ಕನ್ಸ್ಟ್ರಕ್ಷನ್, ಎಜುಕೇಷನ್, ರಿಟೇಲ್, ಕಿರಾಣಾ ಶಾಪ್ ಆಗಿರ್ಬೋದು, ನಂತರ ಮೆಡಿಕಲ್, ಫಾರ್ಮಸಿ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಕಾಮರ್ಸ್, ಟೂರ್, ಗೌರ್ಮೆಂಟ್ ಯಾವುದಿದೆ ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದು ರಿಲೇಟೆಡೇ ಜಾಬ್ ಬರುತ್ತೆ. ವಾಟ್ ಈಸ್ ಯುವರ್ ಜಾಬ್ ಅಂತ ಕೇಳುತ್ತೆ. ಅಂದರೆ ಅದು ರಿಲೇಟೆಡೇ ಯಾವ ಒಂದು ಜಾಬ್ ಬರುತ್ತೆ, ನೀವು ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಆವ್ರೇಜ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳುತ್ತೆ. ಅದನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲಫ್ ಮಾಡೋಕ್ಕೆ ಹೋಗಬೇಡಿ ಗೈಸ್, ಪ್ಲೀಸ್ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಅಂದರೆ ಯಾವ ಒಂದು ಡೇಟ್ಗೆ ನಿಮ್ಮ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅದನ್ನು ಕೇಳುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಇನ್ಕಮ್ ಕೇಳುತ್ತೆ. ಇನ್ಕಮ್ ಯಾವ ರೀತಿಯಾಗಿ ಬರುತ್ತೆ, ಒಂದು ಮೋಡಲ್ಲಿ ಬರುತ್ತೆ, ಲೈಕ್ ಇಲ್ಲಿ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಚೆಕ್ ಅಥವಾ ಕ್ಯಾಶ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜ್ ಕೇಳುತ್ತೆ. ಪ್ರಿಫರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಲೇ ಸೆಲೆಕ್ಟೆಡ್ ಇರಲಿ. ನಂತರ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಲೋನ್ ಬಿಫೋರ್ ಅಂತ ಕೇಳ್ತಾ ಇದೆ. ಎಸ್ ಅಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಅಂದಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ. ಇದು ಇದ್ದರೆ ಇದನ್ನು ಎಂಟರ್ ಮಾಡ್ಕೊಂಡು ಇಲ್ಲಿ ಇವ್ಯಾಲ್ಯುವೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೋನ್ ಅನ್ನೋದು ಇಲ್ಲಿ ತೋರಿಸುತ್ತೆ.
ನೀವೆಷ್ಟು ಲೋನ್ಗೆ ಎಲಿಜಿಬಲ್ ಆಗಿರ್ತೀರ ಅಷ್ಟು ಲೋನ್ ನಿಮಗೆ ಸಿಗುತ್ತೆ. ಲೈಕ್ ಇಲ್ಲಿ 1,000ಕ್ಕೆ ಅಪ್ಲೈ ಮಾಡಿದ್ರಲ್ವ 1,000 ಸಿಗುತ್ತೆ. ಲೈಕ್ ಇಲ್ಲಿ 10,000ಕ್ಕೆ ಅಪ್ಲೈ ಮಾಡಿದ್ರೆ 10,000 ಸಿಗುತ್ತೆ. 1,00,000ಕ್ಕೆ ಅಪ್ಲೈ ಮಾಡಿದ್ರೆ 1,00,000 ಸಿಗುತ್ತೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ 30,000 ಕೊಡ್ತಾರೆ, ಅದಾದ್ಮೇಲಿಂದ ನಿಮಗೆ ಲೋನ್ ಜಾಸ್ತಿ ಕೊಡ್ತಾ ಬರ್ತಾರೆ. ಓಕೆ, ಸೊ ಗೈಸ್ ಇದಾಗಿರುತ್ತೆ ಈ ಒಂದು ಅಪ್ಲಿಕೇಶನು. ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಹೋಗ್ಬಿಟ್ಟು ಅಪ್ಲೈ ಮಾಡಿಕೊಂಡು ಲೋನ ತೊಗೊಳ್ಳಿ ಗೈಸ್. ಓಕೆ, ನಿಮ್ಗೆ ಏನೋ ನೀಡಿತ್ತಂದರೆ ಮಾತ್ರ ಲೋನ ತೊಗೊಳ್ಳಿ ಆ್ಯಂಡ್ ಕರೆಕ್ಟಾಗಿ ಟೈಮ್ ಸರಿಯಾಗಿ ರಿಪೇಮೆಂಟ್ ಮಾಡ್ಕೊಳ್ಳಿ. ಏಕೆಂದರೆ ಮತ್ತೆ ನೀವು ಇಲ್ಲಿ ಲೋನ ರಿಪೇಮೆಂಟ್ ಮಾಡಬೇಕಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಹಾಗೆ ಇದಾಗಿರುತ್ತೆ ಇದೊಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.